ಮಕ್ಕಳು ಏನಕ್ಕೆ ಹ್ಯಾಂಡಿಕ್ಯಾಪ್ಟ್ ಆಗಿ ಹುಟ್ಟುತ್ತವೆ? ತಾಯಿ ಪ್ರೆಗ್ನೆಂಟ್ ಇದ್ದಾಗಿಂದನೇ ಬೇಕಾದಷ್ಟು ಟ್ರೀಟ್ಮೆಂಟ್ಸ್ ಅನ್ನ ತಗೊಳ್ತಾ ಇರ್ತಾರೆ, ಅಥವಾ ಹೊಟ್ಟೆಲಿ ಮಗುಗೇನೆ ಏನಾದರೂ ಪ್ರಾಬ್ಲಮ್ ಆಗಿ ಹುಟ್ಟಿರೋಂಥ ಚಾನ್ಸಸ್ ಇರುತ್ತೆ. ಕೇವಲ 2 ವರ್ಷ ಅಥವಾ 3 ವರ್ಷದ ಮಗು ತರ ಬಿಹೇವ್ ಮಾಡ್ತಾ ಇರ್ತಾನೆ. ಅವರ ತಾಯಿಯನ್ನ ಹಿಪ್ನೋಟೈಸ್ ಮಾಡಿದಾಗ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಶಾಕಿಂಗ್ ನ್ಯೂಸ್ ಅವ್ರಿಗೆ ಗೊತ್ತಾಗುತ್ತೆ. ಆ 45-50 ಇರುವಂತಹ ಗಂಡಿನ ಆತ್ಮ ನಿಮ್ಮ ಮಗಳಲ್ಲಿ ಬಂದು ಎಷ್ಟು ದಿನ ಆಗಿದೆ ನೋಡಿ. ಅದನ್ನು ಅನುಭವಿಸ್ತಾ ಇರುವಂತಹ ತಂದೆ ತಾಯಿಗಳಿಗೆ ಮಾತ್ರ ಅದರ ನೋವು ಏನಂತ ಗೊತ್ತಿರುತ್ತೆ. ಒಂದೊಂದು ಸರಿ ಮಕ್ಕಳು ಏನಕ್ಕೆ ಹ್ಯಾಂಡಿಕ್ಯಾಪ್ಟ್ ಆಗಿ ಹುಟ್ಟುತ್ತವೆ ಅಥವಾ ಏನಕ್ಕೆ ಮಕ್ಕಳು ಮೆಂಟಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕೆಂದರೆ ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಇರುತ್ತೆ. ಆ ಮಗು ಅವ್ರ ತಾಯಿ ಪ್ರೆಗ್ನೆಂಟ್ ಇದ್ದಾಗಿಂದನೇ ಬೇಕಾದಷ್ಟು ಟ್ರೀಟ್ಮೆಂಟ್ಸನ್ನು ತಗೊಳ್ತಾ ಇರ್ತಾರೆ. ನಮ್ಮ ಸೈನ್ಸ್ ಇಷ್ಟು ಮುಂದುವರೆದಿದ್ರು ಸಹ ಆದರೂ ಸಹ ಮಕ್ಕಳು ಅನೇಕವಾದ ಒಂದು ಅಂಗವಿಕಲರಾಗಿ ಹುಟ್ಟುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಅನೇಕವಾದ ಕಾರಣವೂ ಇರ್ಬೋದು. ಅಂದರೆ ಈಗ ಹೊಟ್ಟೆಯಲ್ಲಿದ್ದ ಮಗು ಇದ್ದಾಗ ಏನಾದರೂ ಸಮಸ್ಯೆ, ತಾಯಿಗೆ ಸಮಸ್ಯೆ ಆಗಿ ಮಗು ಹ್ಯಾಂಡಿಕ್ಯಾಪ್ಟ್ ಆಗಿ ಹುಟ್ಟಿರ್ಬೋದು, ಅಥವಾ ಹೊಟ್ಟೆಯಲ್ಲಿ ಮಗುಗೇನೆ ಏನಾದರೂ ಪ್ರಾಬ್ಲಮ್ ಆಗಿ ಹುಟ್ಟಿರೋಂಥ ಚಾನ್ಸಸ್ ಇರುತ್ತೆ. ಅದೇ ಕೆಲವು ಸರಿ ನೋಡಿದಾಗ ಸೈನ್ಸ್ಗೆ ಮೀರಿರುವಂತಹ ಕೆಲವು ಸಮಸ್ಯೆಗಳಿಂದ ಸಹ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಆಗಿ ಹುಟ್ಟಿರುತ್ತೆ. ಅಥವಾ ಬ್ರೈನ್ ಡೆವಲಪ್ಮೆಂಟ್ ಇರೋದಿಲ್ಲ, ಅಥವಾ ಓವರ್ ಆ್ಯಕ್ಟಿವ್ ಆಗಿರೋದು, ಹೈಪರ್ ಆ್ಯಕ್ಟಿವ್ ಆಗಿರೋದು, ಈ ಥರ ಎಲ್ಲ ತುಂಬ ಜನ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು. ಅದನ್ನು ಅನುಭವಿಸ್ತಾ ಇರುವಂಥ ತಂದೆ ತಾಯಿಗಳಿಗೆ ಮಾತ್ರ ಅದರ ನೋವು ಏನಂತ ಗೊತ್ತಿರುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಇಲ್ಲಿ ಒಂದು 12 ವರ್ಷದ ಒಂದು ಹುಡುಗ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ, ಬಟ್ ಹ್ಯಾಂಡಿಕ್ಯಾಪ್ ಥರ ಅಥವಾ ಬ್ರೈನ್ ಪ್ರಾಬ್ಲಮ್ ಇದೆ ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಆದರೆ ಆ ಹುಡುಗನ ಸಮಸ್ಯೆ ಏನು ಅಂತಂದರೆ, ಒಬ್ಬನೇನೂ ಇರೋದಿಲ್ಲ, ತಂದೆ ತಾಯಿ ಜೊತೆನೂ ಇರೋದಿಲ್ಲ. 12 ವರ್ಷ ವಯಸ್ಸಿರುವಂಥ ಆ ಹುಡುಗ ಕೇವಲ 2 ವರ್ಷ ಅಥವಾ 3 ವರ್ಷದ ಮಗು ಥರ ಬಿಹೇವ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಬೇಕಾದಷ್ಟು ಆಸ್ಪತ್ರೆಗಳಲ್ಲಿ ತೋರಿಸಿ ಬೇಕಾದಷ್ಟು ಟ್ರೀಟ್ಮೆಂಟನ್ನು ತಗೊಂಡ್ರೂ ಸಹ ಈ ಸಮಸ್ಯೆ ಕ್ಲಿಯರ್ ಆಗಿರೋದಿಲ್ಲ. ಆದರೆ ಇದನ್ನು ಬೇರೆ ರೀತಿಯಲ್ಲಿ, ಅಂದರೆ ಏನಾದರೂ ಪೂರ್ವಜನ್ಮ, ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಪ್ರೇತಾತ್ಮ, ಈ ಥರ ಯೋಚನೆ ಮಾಡೋ ಒಂದು ಮೆಂಟಾಲಿಟಿ ತಂದೆ ತಾಯಿಗೆ ಇರೋದಿಲ್ಲ. ಯಾಕೆಂದರೆ ಅವರು ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ಅವ್ರಿಗೆ ಇಂಥದ್ದೆಲ್ಲ ಖಂಡಿತವಾಗ್ಲೂ ಅವ್ರಿಗೆ ನಂಬಿಕೆ ಅನ್ನೋದು ಇರೋದಿಲ್ಲ. ಆದರೂ ಸಹ ಯಾವುದೋ ಒಂದು ಕೆಲವು ನಮ್ಮ ವಿಡಿಯೋಗಳನ್ನು ನೋಡಿ ಅವರು ಮಗುವನ್ನು ನಮ್ಮ ಹತ್ರ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಆ ಮಗುಗೆ ನಾವು ಯಾವುದೇ ರೀತಿಯಾದಂತಹ ಹಿಪ್ನೋಟೈಸ್ ಆಗಲಿ ಟ್ರೀಟ್ಮೆಂಟ್ ಆಗಲಿ ಕೊಡುವಂತಹ ಸಾಧ್ಯತೆಗಳು ಇರೋದಿಲ್ಲ. ಯಾಕೆಂದರೆ ಆ ಬ್ರೈನು ಅಲ್ಲಿ ಸ್ಪಂದಿಸೋ ಸ್ಟೇಜಲ್ಲಿ ಆ ಮೈಂಡಲ್ಲಿ ಇರಲಿಲ್ಲ. ಅಂದರೆ ಆ ಮಗುವಿನ ಮೈಂಡು ನಮ್ಮ ಕಂಟ್ರೋಲ್ಗೆ ಸಿಗುವಂತಹ ಸ್ಟೇಜಲ್ಲಿ ಇರಲಿಲ್ಲ. ಆಗ ನಾವು ಅವರ ತಾಯಿಯನ್ನು ನಾವು ಹಿಪ್ನೋಟೈಸನ್ನು ಮಾಡ್ತೀವಿ. ಅವರ ತಾಯಿಯನ್ನು ಹಿಪ್ನೋಟೈಸ್ ಮಾಡಿದಾಗ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಶಾಕಿಂಗ್ ನ್ಯೂಸ್ ಅವ್ರಿಗೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲದೆ ಏನೋ ಒಂದು ಹೀಲಿಂಗ್ ಮಾಡಿಸ್ಬೇಕು, ಹಿಪ್ನೋಟೈಸ್ ಎಲ್ಲ ನಾವು ನಂಬಲ್ಲ ಅಂತ ಬಂದಿದ್ದಂತಹ ವ್ಯಕ್ತಿಗಳಿಗೆ ಅವರು ಹಿಪ್ನೋಟೈಸ್ ಆದಾಗ ಆ ಮಗುವಿನ ಈ ಒಂದು ಸಮಸ್ಯೆಗೆ ಕಾರಣ ಏನಾಗಿತ್ತು ಅಂತ ಗೊತ್ತಾಗುತ್ತೆ. ವಿಡಿಯೋವನ್ನು ನೋಡಿ. ಸುಮಾರು ವಯಸ್ಸು ಎಷ್ಟಾಗಿದೆ ಅಂತ ನೋಡಿ. 45-50. ವೆರಿ ಗುಡ್. ಆ 45-50 ಇರುವಂತಹ ಗಂಡಿನ ಆತ್ಮ ನಿಮ್ಮ ಮಗಳಲ್ಲಿ ಬಂದು ಎಷ್ಟು ದಿನ ಆಗಿದೆ ನೋಡಿ. ನೋಡಬೇಕು, ನಿಮ್ಗೇನು ಆಗೋದಿಲ್ಲ. ಎಷ್ಟು ವರ್ಷ ಆಗಿದೆ ಬಂದು? ನೀವು ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದ ಅಥವಾ ಮಗು ಹುಟ್ಟಿದ ಮೇಲೆ ಬಂದಿರೋದು ನೋಡಿ. ಎಲ್ಲವನ್ನ ಬಲ್ಲ ಅಂತ ಆತ್ಮಕ್ಕೆ ಎಲ್ಲ ಗೊತ್ತಾಗುತ್ತೆ ನೋಡಿ. ನೋಡಿ, ಆ ಗಂಡಸಿನ ಪ್ರೇತಾತ್ಮ ನಿಮ್ಮ ರಿಲೇಷನ ಹೊಸದ? ನಾನು 3ರಿಂದ 0 ಎಣಿಸ್ತೀನಿ. ಇನ್ನೇನು ಆ ಪ್ರೇತಾತ್ಮ ಬಂದು ನಿಮ್ಮ ಮಗುವನ್ನು ತಲುಪೋದಕ್ಕೆ ಕೇವಲ 5 ನಿಮಿಷ 50 ಸೆಕೆಂಡ್ ಅಷ್ಟೇ ಟೈಮ್ ಇದೆ ನೋಡಿ. ಯಾವ ರೀತಿ ಬಂದು ಅದು ನಿಮ್ಮನ್ನು ತಲುಪ್ತಾ ಇದೆ ನೋಡಿ. ನೀವು ಪ್ರೆಗ್ನೆಂಟ್ ಇದ್ದಾಗ ಬಂದು ಸರಿದ್ದ, ಇಲ್ಲ ಮಗುನ ಸರಿದ್ದ? 3, 2, 1, 0 ಗೋ. ನೋಡಿ ಯಾವ ಥರ ಸೇರ್ತಾ ಇದೆ. ಯಾವ ಥರ ಸೇರ್ತಾ ಇದೆ.
ಏನಾಗ್ತಾ ಇದೆ? ಎಲ್ಲವನ್ನ ಬಲ್ಲ ಅಂತ ಆತ್ಮಕ್ಕೆ ಎಲ್ಲ ಗೊತ್ತಾಗದೆ ನೋಡಿ. ಅದು ನೀವು ಪ್ರೆಗ್ನೆಂಟ್ ಇದ್ದಾಗ ಬಂದು ಸೇರ್ತಾ ಇದೆಯಾ ಅಥವಾ ಮಗುಗೆ ಬಂದು ಸೇರ್ತಾ ಇದೆಯಾ ಅಂತ ನೋಡಿ. 3, 2, 1, 0 ಗೋ. ನೋಡಿ ಯಾವ ಥರ ಸೇರ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋವನ್ನು. ಇಲ್ಲಿ ಆ ಮಗುವಿನ ತಾಯಿ ಗರ್ಭಿಣಿಯಾಗಿದ್ದಾಗ ಬಂದು ಸೇರಿದ್ದಂತಹ ಒಂದು ಪ್ರೇತಾತ್ಮ. ಯಾವಾಗ ಒಂದು ಪ್ರೇತಾತ್ಮ ಬಂದು ಬಾಡಿಯಲ್ಲಿ ಸೇರ್ಕೊಳುತ್ತೋ ಆ ಒಂದು ಪ್ರೆಷರ್ಫುಲ್ ಹುಟ್ಟೋ ಮಗು ಮೇಲೆ ಅದರ ಪ್ರಭಾವ ಮತ್ತು ನೆಗೆಟಿವ್ ಎನರ್ಜಿಗಳ ಒಂದು ಪವರ್ ಆ ಮಗುವಿನ ಮೇಲೆ ಬೀರ್ತಾ ಇರುತ್ತೆ. ಆ ಮಗು ಹುಟ್ಟಿದ ಮೇಲೂ ಸಹ ಆ ಒಂದು ಪ್ರೇತಾತ್ಮ ಯಾವ ರೀತಿ ಒಂದು ಹುಚ್ಚಿ ಥರ ಅಲ್ಲಿ ಹಾಸ್ಪಿಟ್ಲ್ ಮುಂದೆ ಅಲ್ಲಿ ಇಲ್ಲಿ ಇದ್ಕೊಂಡು ಊಟ ಬೇಡ್ಕೊಂಡು ತಿಂತಾ ಇದ್ದಂತಹ ಪ್ರೇತಾತ್ಮ ಏನಾಗಿತ್ತು ಅದು ಬದುಕಿದ್ದಾಗ, ಅದೇ ರೀತಿ ಮೈಂಡ್ಸೆಟ್, ಅದೇ ರೀತಿ ಒಂದು ಬುದ್ಧಿ ಭ್ರಮಣೆ ರೀತಿಯಲ್ಲಿ ಈ ಮಗು ಸಹ ಹುಟ್ಟಿತ್ತು. ನೋಡೋಕ್ಕೆ ಆರೋಗ್ಯವಾಗಿ ಕಂಡು ಸಹ ಅನೇಕ ಸಮಸ್ಯೆಗಳು ಆ ಮಗುವನ್ನು ಕಿತ್ತು ತಿಂತಾ ಇತ್ತು. ಆದರೆ ಅದು ಆ ಸಮಸ್ಯೆಯಿಂದ ಹೊರ ಬರಬೇಕು ಅಂತ ನಮ್ಮ ಹತ್ರ ಬಂದಿದ್ದ ಕಾರಣಕ್ಕೋಸ್ಕರ ನಾವು ಹಿಪ್ನೋಟೈಸನ್ನು ಮಾಡಿದ್ವಿ ಮತ್ತು ಆ ಮಗುವಿಗೆ ಯಾವ ರೀತಿ ರೇಖಿ ಚಿಕಿತ್ಸೆಯನ್ನು ಕೊಡಬೇಕು, ಯಾವ ರೀತಿ ಹೀಲಿಂಗನ್ನು ಮಾಡಬೇಕು ಅನ್ನೋದು ತಂದೆ ತಾಯಿಗೆ ನಾವು ಹೇಳ್ಕೊಟ್ವಿ. ಅದರ ಪ್ರಕಾರವಾಗಿ ಮಾಡ್ಕೊಂಡು ಹೋಗ್ತಾ ಈಗ ಮಗು ಆಲ್ಮೋಸ್ಟ್ ನಾರ್ಮಲ್ ಸ್ಟೇಜ್ಗೆ ಬಂದಿದೆ. ನೆನ್ಪಿಟ್ಕೊಳ್ಳಿ, ಕ್ಲಾಸಲ್ಲಿ ಹೋಗಿ ನಿಧಾನವಾಗಿ ವರ್ಷ ರೇಖೆ ಕಲ್ತ್ಕೊಂಡು ದೊಡ್ಡ ದೊಡ್ಡ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಆಗೋದಿಲ್ಲ. ಯಾವ ಒಂದು ಸಮಸ್ಯೆಗೆ ಎಷ್ಟು ಪ್ರೆಷರನ್ನು ಹಾಕಬೇಕು, ಯಾವ ಸಮಸ್ಯೆಗೆ ಯಾವ ರೀತಿ ಹಿಪ್ನೋಟೈಸನ್ನು ಮಾಡಬೇಕು, ಎಷ್ಟು ಸರಿ ರೇಖೆಯನ್ನು ಮಾಡಿಕೊಂಡ್ರೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅನ್ನೋದರ ಮೇಲೆ ನಿಮ್ಮ ಸಮಸ್ಯೆಗಳು ಡಿಪೆಂಡ್ ಆಗಿರುತ್ತೆ. ನಾನು ವರ್ಷ ಪೂರ್ತಿ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ನಾನು ರೇಖೆ ಮಾಡ್ಕೊತಾ ಇದ್ದೀನಿ, ನಂಗೆ ಕ್ಲಿಯರ್ ಆಗಿದೆ ಅಂದರೆ ಖಂಡಿತ ಆಗೋದಿಲ್ಲ. ಯಾಕೆಂದರೆ ಯಾವುದನ್ನು ಎಷ್ಟು ಸಲ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದ್ರೆ ಮಾತ್ರ ಕ್ಲಿಯರ್ ಆಗುತ್ತೆ. ಮನೆಗೆ ಒಬ್ಬರು ಖಂಡಿತವಾಗ್ಲೂ ರೇಖೆಯನ್ನು ಕಲ್ತ್ಕೊಳ್ಳಿ, ನಿಮ್ಮ ಮನೆಯ ಸಮಸ್ಯೆಗಳನ್ನು ನೀವೇ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ.